ನಷ್ಟದ ಸುಳಿಯಿಂದ ಹೊರಬಾರದ ಮೈ ಶುಗರ್ ಕಾರ್ಖಾನೆ. ಹಣ ಇಲ್ಲದೆ ಕಬ್ಬು ಸರಬರಾಜು ಮಾಡಿದ ರೈತರು ಇದೀಗ ಯಾತನೆ ಅನುಭವಿಸುವಂತ ಪರಿಸ್ಥಿತಿ ಆಗಿದೆ. 3 ತಿಂಗಳಾದರೂ ರೈತರಿಗೆ ಹಣ ಪಾವತಿ ಮಾಡ್ತಾ ಇಲ್ಲ ಮೈ ಶುಗರ್ ಆಡಳಿತ ಮಂಡಳಿಯ ಬೇಜವಾಬ್ದಾರಿಗೆ ರೈತರಿಗೆ ಸಂಕಷ್ಟ ಎದುರಾಗುವಂತೆ ಮಾಡಿದೆ. ಬರೋಬ್ಬರಿ 2.5 ಕೋಟಿ ಬಾಕಿಯನ್ನು ಉಳಿಸಿಕೊಂಡಿರುವಂಥದ್ದು ಮೈ ಶುಗರ್. ಕಬ್ಬು ಸರಬರಾಜು ಮಾಡಿ 3 ತಿಂಗಳಾದ್ರೂ ಬಿಡುಗಡೆ ಆಗದ ಹಣ, ಕಾರ್ಖಾನೆಯಲ್ಲಿ ಹಣ ಇಲ್ಲದೆ ಅನುದಾನಕ್ಕಾಗಿ ಸರ್ಕಾರದ ಮೊರೆ ಹೋಗಲಾಗಿದೆ. ಸರ್ಕಾರದಿಂದ 100 ಕೋಟಿ ಅನುದಾನ ಬಂದರೂ ತಪ್ಪದ ಸೋರಿಕೆ. ಕಳೆದ 2 ವರ್ಷದಲ್ಲಿ ಸರ್ಕಾರದಿಂದ 120 ಕೋಟಿಗೂ ಅಧಿಕ ಅನುದಾನ ಬಿಡುಗಡೆ ಆಗಿದೆ. 100 ಕೋಟಿ ಅನುದಾನ ಬಂದರೂ ಸದ್ಬಳಕೆ ಆಗ್ತಾ ಇಲ್ಲ ಹಣ. ರೈತರಿಗೆ ಇದರಿಂದ ಪಾಪ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ. ಮೈ ಶುಗರ್ ಆಡಳಿತ ಮಂಡಳಿ ಬೇಜವಾಬ್ದಾರಿ ಅಲ್ಲದೆ ಇನ್ನೇನಂತ ಹೇಳಬೇಕು ಅಲ್ಲ. ಇಷ್ಟೆಲ್ಲ ಹಣ ಅನುದಾನ ಎಲ್ಲ ಬಂದ್ರೂ ಕೂಡ ಮೇಂಟೆನೆನ್ಸ್ ಮಾಡಲ್ಲ, ಸರಿದೂಗಿಸ್ಕೊಂಡು ಹೋಗಲ್ಲ, ಸರಿ ಮಾಡ್ಕೊಳ್ಳಲ್ಲ ಅಂತಂದರೆ ಇನ್ನೇನಂತ ಹೇಳಬೇಕು. ಈಗ ನಂಬ್ಕೊಂಡು ಕೂತಿರೋ ರೈತರು ಏನು ಮಾಡಬೇಕು? ರೈತರು ಇದೀಗ ಅಸಮಾಧಾನಪೂರ್ಣ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಬಾರಿ ಬುದ್ಧಿ ಹೇಳಿದ್ದಾಯಿತು, ಗಡುವು ಕೊಟ್ಟಿದ್ದಾಯಿತು, ಎಲ್ಲವೂ ಆಯಿತು, ಆದ್ರೂ 6 ಏರ್ತಾ ಇಲ್ಲ 3 ಕಿಳಿತಾ ಇಲ್ಲ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ಇವ್ರ ಪರಿಸ್ಥಿತಿ. ನಮ್ಮ ಮೈ ಶುಗರ್ ಕಾರ್ಖಾನೆಯಲ್ಲಿ ರೈತರ ಪೇಮೆಂಟ್ನ 2,48,00,000 ಉಳಿಸ್ಕೊಂಡಿದ್ದಾರೆ. ಈ ಸರ್ಕಾರ ಪ್ರಾರಂಭದಲ್ಲಿ ಹೇಳಿದ್ರು ನಾವು ಕಾರ್ಖಾನೆ ಇಡ್ತೀವಿ, ಸಕಾಲದಲ್ಲಿ 15 ದಿವಸಕ್ಕೆ ರೈತರು ಪೇಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲಿ 3 ತಿಂಗಳು ಮುಗಿತಾ ಬಂದರು, ಏನು ಕೊಟ್ಟಿಲ್ಲ. ಇವಾಗ ಹೇಳ್ತಾ ಇದ್ದಾರೆ 141 ಕೋಟಿ ನಮ್ಮ ಸರ್ಕಾರ ಸಾಲ ಕೊಟ್ಟಿದ್ದಾರೆ ಅಂತ, ಅನುದಾನ ಅಲ್ಲ ಸಾಲ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ. ಎಲ್ಲಿ ಏನು ಕೊಟ್ಟಿದೆ? ಇವಾಗ ಕಾರ್ಖಾನೆ ಏನು ಅಭಿವೃದ್ಧಿಯಾಗಿದೆ? ಒಂದು ತೋರಿಸಿ ಹೋಗಲಿ. ಯಾವುದೆಲ್ಲರೂ ಒಂದು ಅಭಿವೃದ್ಧಿ ಮಾಡಿದ್ದೀರಾ? ಯಾವುದೂ ಇಲ್ಲ. ಅಟ್ಲೀಸ್ಟ್ ಏನಾರಾಗಲಿ ರೈತರ ಅವ್ರ ಬಂಡವಾಳ ಸಾಲ ತಂದು ಬೆಳೆದಂಥ ಪದಾರ್ಥಕ್ಕೆ 3 ತಿಂಗಳಾದರೂ ಹಣ ಕೊಡಲಿಲ್ಲ ಅಂದ್ರೆ ಅವ್ನ ಸ್ಥಿತಿಗತಿ ಏನಾಗಬೇಕು? ಅವನಿಗೆ ಇವತ್ತು ರೈತನಿಗೆ ಎಲ್ಲೂ ಸಾಲ ಕೊಡೋದಿಲ್ಲ, ಬ್ಯಾಂಕಲ್ಲಿ ಹೋದ್ರು ಹಿಂಜರಿತಾ ಇದ್ದಾರೆ. ಅವ್ನ ಪರಿಸ್ಥಿತಿ ಏನಾಗಬೇಕು ಆಲೋಚನೆ ಮಾಡಿದ್ದೀರಾ? ರೈತ ದೇಶದ ಬೆನ್ನಲ್ಲಿ ಬಂತು, ಎಲ್ಲಿ ಬೆನ್ನದ ಮೂಳೆನೇ ಮುರಿತಾ ಇದ್ದೀರಲ್ಲ. ಈ ಅಧ್ಯಕ್ಷ ಏನು ಮಾಡ್ತಾ ಇದ್ದಾರೆ? ಪ್ರತಿ ಕ್ಷಣಕ್ಕೂ ಕೂಡ ಆರ್ಕೆ ಉತ್ತರ ಕೊಡ್ತಾ ಇದ್ರಲ್ಲ. ನೀವು ಆರ್ಕೆ ಉತ್ತರ 1000 ಕೊಡ್ರಪ್ಪ, ನೀವು ರೈತರ ಪೇಮೆಂಟ್ ಏನೂ ಕೊಟ್ಟಿಲ್ಲ. ಅದಕ್ಕೆ ಉಸ್ತುವಾರಿ ಸಚಿವರು ಬೇಕಾ? MLA ಬೇಕಾ? ಸರ್ಕಾರ ಅನ್ನೋದು ಬೇಕಾ? ಏನಕ್ಕೆ ಬೇಕಿದ್ದನ್ನು? ಇಷ್ಟು ವರ್ಷ ಕೇಳಬೇಕಾ? ನಾವೆಲ್ಲ ಬೀದಿಲಿ ನಿಂತ್ಕೊಂಡು ಚಳುವಳಿ ಮಾಡ್ಕೊಂಡು ನಮ್ಮ ರೈತರ ಪೇಮೆಂಟ್ ಕೇಳಬೇಕಾ? ಅದೇ ಪ್ರೈವೇಟ್ ಕಾರ್ಖಾನೆಯಲ್ಲಿ ಯಾವುದೇ ಸಾಲ ಮತ್ತು ಅನುದಾನ ಕೊಡೋದಿಲ್ಲ. ಅವರೆಲ್ಲ ಅರ್ದಿರುವಂಥ ಕಬ್ಬಿಗೆ ಪೇಮೆಂಟ್ ಕೊಟ್ಟಿದ್ದಾರೆ. ನೀವೇನು ಕೊಡೋಕ್ಕಾಗ್ತಾಯಿಲ್ಲ. ಅಲ್ಲಿ ಉದ್ದೇಶ, ನಿಮ್ಮ ಉದ್ದೇಶ ಕೇವಲ ನಿಮ್ಮ ಬದುಕನ್ನು ಕಟ್ಕೊಳ್ಳೋಕೋ ಇಲ್ಲ ರೈತನ ಬದುಕನ್ನು ಹಸನ್ ಮಾಡೋಕ್ಕೋಸ್ಕರ ಕಾರ್ಖಾನೆ ಇದೆಯೋ ಹೇಳಿ. ಇವಾಗ ಮಂತ್ರಿಗಳು ಹೇಳ್ತಾ ಇದ್ದಾರೆ ಪ್ರತಿ ವಾರಕ್ಕೂ ಬಂದು ಮಂಡ್ಯ ವಿಸಿಟ್ ಮಾಡ್ತಾ ಇದ್ದೀರಿ, MLA ನಿರಂತರವಾಗಿದ್ದೀರಿ. ಏನು ಮಾಡ್ತಾ ಇದ್ದೀರಿ? ಒಂದು ಕಾರ್ಖಾನೆ ಉಳಿಸ್ಕೋಕ್ಕಾಗಲಿಲ್ಲ ಅಂದಮೇಲೆ ಆ ಸಂಬಂಧಪಟ್ಟ ರೈತರಿಗೆ ನೀವು ಪೇಮೆಂಟ್ ಕೊಡೋಕ್ಕಾಗಲಿಲ್ಲ. ಏನಕ್ಕೆ ಇದೆಯಲ್ಲ? ನಿಮ್ಮ ಒಂದು ಶ್ರಮ ಏನಕ್ಕೆ ಬಂತು? ವ್ಯರ್ಥ ಆದಂಗೆ ಅಲ್ವಾ? ನೀವು ಬೇರೆ ಕಾಮಗಾರಿ ಮಾಡಿ, ನಮ್ಮದೇನು ಪ್ರಶ್ನೆ ಇಲ್ಲ. ಆದರೆ ರೈತನಿಗೆ ಕೊಡಿ. ಇದು ಇರೋ ಮಂಡ್ಯದಲ್ಲಿ ಇದೊಂದೇ ಕಾರ್ಖಾನೆ, ಬೆಳಗೊಳ ಮುಚ್ಚೋಯ್ತು. ಆಮೇಲೆ ಮೈಸೂರು ಸಕ್ಕರೆ ಕಾರ್ಖಾನೆ ಮಂಡ್ಯ ರೈತರ ಜೀವನಾಡಿ, 2 ಕಣ್ಣಿದ್ದಂಗೆ. ಕಬ್ಬು ಬೆಳೆಗಾರರಿಗೆ, ಕಬ್ಬು ಕಟಾವು ಮಾಡೋರಿಗೆ, ಅಲ್ಲಿ ಕಾರ್ಮಿಕರಿಗೆ, ಕಬ್ಬನ್ನು ಸಾಗಣೆ ಮಾಡ್ತಾರಲ್ಲ ಗಾಡಿಯವರು, ಎಲ್ಲ ಮೈ ಶುಗರ್ ಕಾರ್ಖಾನೆಯನ್ನು ನಂಬ್ಕೊಂಡು ಬದುಕ್ತಿದ್ದವರು. ಇವತ್ತು ಮೈ ಶುಗರ್ ಕಾರ್ಖಾನೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ, ಸರಬರಾಜು ಮಾಡಿದಂಥ ಕಬ್ಬಿಗೆ ಇನ್ನೂ ಹಣ ಕೊಟ್ಟಿಲ್ಲ. ಮೈ ಶುಗರ್ ವಿಷಯದಲ್ಲಿ ಅಲ್ಲಿ ಅವ್ಯವಹಾರಗಳು ನಡೀತಾ ಇದ್ದಾವೆ. ರೈತರಿಗೆ ಹಣ ಕೊಟ್ಟಿಲ್ಲ, ಬೇರೆ ಅವ್ಯವಹಾರಗಳೆಲ್ಲ ಅಧ್ಯಕ್ಷರು ನಡೆಸಿದ್ದಾರೆ. ಅದ್ರ ಬಗ್ಗೆ ಕೂಲಂಕುಷವಾಗಿ ಹೇಳಿದ್ದೀವಿ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಲಾಸಲ್ಲಿದೆ ಅಂತ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಇನ್ನು ಯಾವ ಥರ ಇವರಿಗೆ ವಾರ್ನಿಂಗ್ ಮಾಡೋದು, ಗಡುವು ನೀಡೋದು, ಎಲ್ಲಿವರೆಗೂ ರೈತರಿಗೆ ಅನ್ಯಾಯ ಆಗತ್ತೆ ಈಗ ಅಂತ? ಮಿತಿ ರಾಜ್ಯದಲ್ಲಿರ್ತಕ್ಕಂಥ ಏಕೈಕ ಸರ್ಕಾರಿ ಸ್ವಾಮ್ಯದ ಸಕ್ಕರೆ ಕಾರ್ಖಾನೆ ಅಂತ ಇದ್ರೆ ಅದು ಮಂಡ್ಯದ ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಮಾತ್ರ. ಅಂದ್ರೆ ಸರ್ಕಾರನೇ ನಿಯಮವನ್ನ ಮಾಡಿರ್ತಕ್ಕಂಥದ್ದು. ಯಾವುದೇ ಸಕ್ಕರೆ ಕಾರ್ಖಾನೆಗಳಾಗ್ಬೋದು, ರೈತರು ಕಬ್ಬು ಸರಬರಾಜು ಮಾಡಿದಂತ 15 ದಿನಗಳ ಒಳಗಾಗಿ ನೀವು ಕಾರ್ಖಾನೆಯಿಂದ ರೈತರಿಗೆ ಹಣವನ್ನ ಪಾವತಿ ಮಾಡಬೇಕು ಅಂತ ಹೇಳಿ. ಆದ್ರೆ ಸರ್ಕಾರಿ ಸ್ವಾಮ್ಯದ ಈ ಕಾರ್ಖಾನೆಯಲ್ಲೇ 3 ತಿಂಗಳಾದ್ರೂ ಕೂಡ ಇನ್ನೂ ಕೂಡ ಪೇಮೆಂಟ್ ಆಗದೆ ಇರತಕ್ಕಂಥದ್ದು ಇಲ್ಲಿನ ರೈತರನ್ನ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಅಂದ್ರೆ ವರ್ಷವಿಡೀ ಏನು ಸಾಲ ಸೋಲವನ್ನ ಮಾಡಿ ಕಬ್ಬನ್ನ ಬೆಳೆದಿರ್ತಾರೆ. ಅದಾದ ನಂತರದಲ್ಲಿ ತಮ್ಮ ಜೀವನ ನಿರ್ವಹಣೆಗೆ ಅಥವಾ ಮುಂದಿನ ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರ ಆಗ್ಲಿ ಅಂತೇಳಿ ಒಂದು ಕಾರ್ಖಾನೆಯನ್ನ ನಂಬಿ ಕಾರ್ಖಾನೆಗೆ ಕಬ್ಬನ್ನ ಸರಬರಾಜು ಮಾಡಿರ್ತಾರೆ. ಆದ್ರೆ 3 ತಿಂಗಳಾದ್ರೂ ಕೂಡ ಇನ್ನೂ ಕೂಡ ಪೇಮೆಂಟ್ ನ ಕೊಡದೇ ಇರತಕ್ಕಂಥದ್ದು ಸಾಕಷ್ಟು ಜನರ ಸಮಸ್ಯೆಗೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಕೆಲವು ರೈತರು ತಮ್ಮ ಮಕ್ಕಳ ಮದುವೆಗೆ ಅಂತೇಳಿ ಕೂಡಿಟ್ಟಂತ ಹಣಕ್ಕಾಗಿ, ಅಂದ್ರೆ ಏನು ಈ ಒಂದು ಕಾರ್ಖಾನೆಯನ್ನ ನಂಬಿ ತಮ್ಮ ಮಕ್ಕಳ ಮದುವೆನೂ ಕೂಡ ಫಿಕ್ಸ್
ಮಾಡಿರ್ತಾರೆ. ಆದ್ರೆ ಇನ್ನ 3-4 ದಿನಗಳಲ್ಲಿ ಮದುವೆ ಇದ್ರು ಕೂಡ ಎಷ್ಟು ಬಾರಿ ಮನವಿ ಮಾಡಿಕೊಟ್ರು ಕೂಡ MD ಅವರಂತೂ ಕಾರ್ಖಾನೆಯಲ್ಲಿ ಇರೋದೇ ಇಲ್ಲ. ಇನ್ನು ಅಧ್ಯಕ್ಷರು ಪ್ರತಿ ಬಾರಿ ಆರಿಕೆ ಉತ್ತರವನ್ನ ಕೊಡ್ತಕ್ಕಂಥದ್ದು. ಇದರಿಂದಾಗಿ ತಮ್ಮ ಜೀವನವನ್ನ ಅಥವಾ ಮುಂದಿನ ನಡೆ ಏನು ಅನ್ನೋದು ಕೂಡ ಸಾಕಷ್ಟು ಒಂದು ಶೋಚನೀಯ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಕಾರ್ಖಾನೆ ಆಡಳಿತ ಮಂಡಳಿ ಅವರ ವಿರುದ್ಧ ನಿರಂತರವಾಗಿ ಆಕ್ರೋಶವನ್ನು ಆಗ್ತಾ ಇರ್ತಕ್ಕಂಥದ್ದು. ಏನು ಈ ಕಾರ್ಖಾನೆ ಉಳಿಬೇಕು, ಯಾವುದೇ ಕಾರಣಕ್ಕೂ ಖಾಸಗಿಯವರ ಪಾಲಾಗಬಾರ್ದು, ಜೊತೆಗೆ ಈ ಕಾರ್ಖಾನೆಯನ್ನ ನಂಬಿರ್ತಕ್ಕಂಥ ರೈತರಿಗೆ ಮತ್ತೆ ಕಾರ್ಮಿಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಪ್ರತಿ ಸರ್ಕಾರಗಳು ಕೂಡ ಅನುದಾನವನ್ನ ಕೊಡ್ತಿರ್ತಕ್ಕಂಥದ್ದು. ಈಗಿನ ಹಾಲಿ ಕಾಂಗ್ರೆಸ್ ಸರ್ಕಾರ ಕೂಡ ಸುಮಾರು 120 ಕೋಟಿಗೂ ಅಧಿಕ ಮೊತ್ತದ ಅನುದಾನವನ್ನ ಈ ಕಾರ್ಖಾನೆಗೆ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ 120 ಕೋಟಿಯಷ್ಟು ಅನುದಾನ ಕೊಟ್ಟರು ಕೂಡ ಅದು ಅನುದಾನ ಎಲ್ಲಿ ಹೋಗ್ತಿದೆ, ಏನಾಗ್ತಿದೆ ಅನ್ನೋದಕ್ಕೂ ಬಗ್ಗೆ ಸ್ಪಷ್ಟನೆ ಇಲ್ಲದೆ ಇರತಕ್ಕಂಥದ್ದು. ಹೀಗಾಗಿ ಮತ್ತೆ ಭ್ರಷ್ಟಾಚಾರದ ಸುಳಿಗೆ ಅಥವಾ ನಷ್ಟದ ಸುಳಿಗೆ ಕಾರ್ಖಾನೆ ಸಿಲುಕಿದೆಯಾ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗಿರ್ತಕ್ಕಂಥದ್ದು. ಈಗಾಗಲೇ ರೈತರು ಏನ್ ಸಂಕಷ್ಟದಲ್ಲಿದ್ದಾರೆ ಅವ್ರಿಗೆ ಕೂಡಲೇ ಪೇಮೆಂಟ್ ಅನ್ನ ಕೊಡಬೇಕು, ಮತ್ತೆ ಆ ಕಾರ್ಖಾನೆಯ ಸುಧಾರಣೆ ಆಗ್ಬೇಕು. ಈ ಒಂದು ಅನುದಾನದ ದುರ್ಬಳಕೆ ಏನಾಗಿದೆ, ಅಕ್ರಮ ಏನ್ ನಡೆದಿದೆ, ಇದ್ರ ಬಗ್ಗೆ ಸಮಗ್ರ ತನಿಖೆಯನ್ನ ಆಗ್ಬೇಕು ಅನ್ನೋ